ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಆಷಾಢ ಶುಕ್ರವಾರ, ಅದಕ್ಕಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಬೆಡ್ಶೀಟ್ ನ ಚೇಂಜ್ ಮಾಡಬೇಕು, ಇದು ಕೂಡ ಆರ್ಗನೈಸ್ ಮಾಡಬೇಕು. ಸೊ ಮತ್ತೆ ನಮ್ಮ ಮಗಳ ಟಾಯ್ಸು, ಅವಳದು ಕಬೋರ್ಡ್ಸು ಎಲ್ಲ ಕೂಡ ಕ್ಲೀನ್ ಮಾಡಬೇಕು. ಬುಕ್ಸ್ ಎಲ್ಲ ಎಲ್ಲಿ ಬೇಕು ಅಲ್ಲೇ ಇದೆ. ಅಂಡ್ ಹಾಲ್ ಕೂಡ ಕ್ಲೀನ್ ಮಾಡಬೇಕು. ಇದು ವಾಶ್ ಮಾಡ್ಬೇಕಾಗಿರೋ ಕ್ಲಾತ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಅನಂತರ ಹಾಲ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಮತ್ತೆ ದಿವಾನ್ ಕಟ್ ಬೆಡ್ ಕೂಡ ಕ್ಲೀನ್ ಮಾಡ್ಕೊಬೇಕು. ಅದಾದ್ಮೇಲೆ ದೇವರ ಮನೆ ಕೂಡ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಬೇಕು ಪೂಜೆಗೆ. ಅದಾದ್ಮೇಲೆ ಮೇನ್ ಆಗಿ ಫ್ರಿಡ್ಜ್ ಮೇಲೆ ಕ್ಲೀನ್ ಮಾಡ್ಕೊಬೇಕು. ಅನಂತರ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ, ಇದೆಲ್ಲ ಕ್ಲೀನ್ ಮಾಡಬೇಕು. ಗ್ಯಾಸ್ ಕ್ಲೀನ್ ಮಾಡಬೇಕು, ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳಿಬೇಕು. ಇದು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಸಾಮಾನುಗಳು, ಇವನ್ನ ಕೂಡ ಎತ್ತಿ ಜೋಡಿಸ್ಕೊಬೇಕು. ಅನಂತರ ಹೊರಗಡೆ ಹೊಸ್ತುಲು ತೊಳ್ಕೊಬೇಕು, ಅಲ್ಲಿ ಕೂಡ ಅರಿಶಿನ ಕುಂಕುಮ ಇಟ್ಟೆಲ್ಲ ರೆಡಿ ಮಾಡಬೇಕು. ಸೊ ಇಷ್ಟು ಕೆಲಸ ಇದೆ. ಇದೆಲ್ಲ ಕೆಲಸ ಸೊ ಫಸ್ಟ್ ಈ ಕಡೆ ಹಾಕೊಂಡ್ಬಿಡ್ತೀನಿ, ಈಸಿ ಆಗುತ್ತೆ. ಆಮೇಲೆ ಈಗ ನಾವು ಪಿಲ್ಲೋ ಕವರ್ ಏನು ಚೇಂಜ್ ಮಾಡಲ್ಲ, ಬಿಕಾಸ್ ಪಿಲ್ಲೋ ಕವರ್ಸು ವೆಡ್ನಸ್ಡೇ ಅಷ್ಟೇ ವಾಶ್ ಮಾಡಿ ಹಾಕಿರೋದು. ಸೊ ಅದನ್ನ ಹಾಗೆ ಹಾಕೊಳ್ತೀನಿ. ಅನಂತರ ಬೆಡ್ಶೀಟ್ ಕೂಡ ವೆಡ್ನಸ್ಡೇನೆ ಚೇಂಜ್ ಮಾಡಿದ್ದೆ, ಸೊ ಅದಕ್ಕೆ ಅದನ್ನು ಕೂಡ ಏನು ಚೇಂಜ್ ಮಾಡಲ್ಲ. ಬೆಡ್ ಆರ್ಗನೈಸ್ ಆಯ್ತು, ನೋಡ್ಬೋದು ನೀವೇ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ. ಈಗ ದಿವಾನ್ ಕಟ್ ಮೇಲೆ ಇರೋದರ ವಸ್ತುಗಳನ್ನೆಲ್ಲ ತೆಗೆದು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಏನು ಚೇಂಜ್ ಮಾಡಲ್ಲ, ಬಿಕಾಸ್ ಇದನ್ನು ವೆಡ್ನಸ್ಡೇನೆ ಚೇಂಜ್ ಮಾಡಿದ್ದೆ ನಾನು ಹೊಸದಾಗಿ. ಇದು ಕೂಡ ಆರ್ಗನೈಸ್ ಆಯ್ತು, ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರಿಡ್ಜ್ ಮೇಲೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದೇ ರೀತಿಯಲ್ಲಿ ಅಕ್ಷಯ ಪಾತ್ರೆ ತರ ತುಂಬಿಕೊಳ್ತಾನೆ ಇರುತ್ತೆ. ಈಗ ಅದನ್ನು ಕೂಡ ಕ್ಲೀನ್ ಮಾಡೋಣ. ಫ್ರಿಡ್ಜ್ ನ ಒರೆಸ್ಕೊಳ್ಳೋಣ. ಧೂಳು ಕುತ್ಕೊಂಡಿದೆ. ಧೂಳು ಡೈಲಿ ಕ್ಲೀನ್ ಮಾಡಿದ್ರು ಬರ್ತಾನೆ ಇರುತ್ತೆ, ಅದನ್ನ ಏನೂ ಮಾಡೋಕ್ಕಾಗಲ್ಲ. ಸೊ ಒರೆಸಿ ಈಗ ಅಡುಗೆ ಮನೆ ಕಡೆ ಪಯಣ ಬಳಸೋಣ. ಫ್ರಿಡ್ಜ್ ನ ಒರೆಸ್ಕೊಳ್ಳೋಣ. ಧೂಳು ಕುತ್ಕೊಂಡಿದೆ. ಧೂಳು ಡೈಲಿ ಕ್ಲೀನ್ ಮಾಡಿದ್ರು ಬರ್ತಾನೆ ಇರುತ್ತೆ, ಅದನ್ನ ಏನೂ ಮಾಡೋಕ್ಕಾಗಲ್ಲ. ಸೊ ಒರೆಸಿ ಈಗ ಅಡುಗೆ ಮನೆ ಕಡೆ ಪಯಣ ಬಳಸೋಣ. ಸೊ ಈಗ ಕಿಚನ್ಗೆ ಎಂಟ್ರಿ ಕೊಡೋಣ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಹರಳೆಣ್ಣೆ ಬಾಕ್ಸು, ಇದನ್ನೆಲ್ಲ ಸೈಡಲ್ಲಿ ಇಡೋಣ. ಇದು ಎಂಟಿ ಬಾಕ್ಸು, ಡ್ರಾಯರ್ ಎಲ್ಲ ಹಾಕಿ ಸ್ವಲ್ಪ ಅಲ್ಲಿ ಟಿಶ್ಯೂಲ್ ಒರೆಸ್ಕೊಂಡು ಅನಂತರ ಬಟ್ಟೆಲಿ ಒರೆಸ್ಕೊಳ್ಳೋಣ. ಇಷ್ಟು ವಾಶ್ ಮಾಡೋದಿದೆ. ಸೊ ಎರಡು ವಾಶ್ ಆಗಿರೋದು ಇದ್ರೊಳಗಡೆ ಇಟ್ಕೊಳ್ಳೋಣ. ಸ್ವಲ್ಪ ಹಾಲಿದೆ, ಆನಂತರ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಬೇಕಾಗುತ್ತೆ, ಅದಕ್ಕೆ ಅಲ್ಲಿ ಇಡ್ತಾರೆ. ಅವ ಕೂಡ ಫ್ರೂಟ್ಸ್ ತುಂಬಾ ಚೆನ್ನಾಗಿದೆ, ಹಣ್ಣಾಗಬೇಕು ಇನ್ನು. ಅದನ್ನು ಕೂಡ ಇಲ್ಲಿ ಪ್ಲೇಸ್ ಮಾಡ್ತೀನಿ ನಾನು ಫ್ರಿಡ್ಜ್ ಮೇಲೆನೆ. ಸ್ಲಾಬ್ನ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಹಾಕಿ ಇದು ರುಬ್ಬೋದೆಲ್ಲ ಸ್ವಲ್ಪ ಇಲ್ಲಿ ಅವಾಗ ಅವಾಗ ಹಾರುತ್ತೆ. ಆಗ್ಲೇ ಬರ್ಸ್ಕೊಂಡ್ರು ಕೂಡ ಸ್ವಲ್ಪನಾದ್ರೂ ಕಲೆ ಟೈಲ್ಸು ವೈಟ್ ಇರೋದ್ರಿಂದ ಅದ್ರ ಮೇಲೆ ಕಾಣಿಸುತ್ತೆ. ಅದಕ್ಕೆ ಇದನ್ನ ಕ್ಲೀನ್ ಮಾಡ್ಕೊಂಡಾಗ ಅಲ್ಲಿ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಮುಗೀತು. ನಮ್ ಹೆಣ್ಮಕ್ಳಿಗಂತೂ ಕ್ಲೀನ್ 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 ಅನ್ನೋದೇ ಇರುತ್ತೆ. ಅದು ಡೈಲಿ ಮಾಡಿದ್ರು ಕೂಡ ಅಷ್ಟು ಆಗುತ್ತೆ ಅಂದ್ರೆ, ನಾವು ಒಂದೇ 2 ದಿನ ಮಾಡಿಲ್ಲ ಅಂತಂದ್ರೆ ಹೇಗಾಗ್ಬೇಡ ಅಲ್ವಾ. ಅದಕ್ಕೆ ನಾವು ಯಾವಾಗ್ಲೂ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ನೋಡಿ, ಇದನ್ನ ಅಚ್ಚುಕಟ್ಟಾಗಿ
ಒರೆಸ್ಕೊಳ್ತಾ ಇದ್ದೀನಿ. ಯಾವುದೇ ಥರ ಜಿಡ್ಡು ಇರಬಾರ್ದು. ಬುಧವಾರ ನಾನು ಗುರುಪೂರ್ಣಿಮೆ ಇದ್ದಿದ್ದರಿಂದ ಅವತ್ತು ಎಲ್ಲಾನು ಕ್ಲೀನ್ ಮಾಡಿದ್ದೆ. ಸೊ ನಿನ್ನೆ ಒಂದಿನ ರೆಸ್ಟ್ ಇತ್ತು. ಮೊನ್ನೆ ಕ್ಲೀನ್ ಮಾಡಿದ್ರೆ ನಿನ್ನೆಗೇನು ಗಲೀಜಾಗಿರಲ್ಲ, ಬಟ್ ಇವತ್ತಿಗೆ ಶುಕ್ರವಾರಕ್ಕೆ ಆಗಿರುತ್ತೆ. ಅದಕ್ಕಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ನೀರಿನ ಬಟ್ಟೆಲಾಯ್ತು, ಒಂದ್ಸಲಿ ಒಣ ಬಟ್ಟೆಲಿ ಒರೆಸ್ಕೊಂಡ್ಬಿಡೋಣ. ಸೊ ಇಟ್ ವಿಲ್ ಬಿ ಮೋರ್ ಕ್ಲೀನ್ ಅಲ್ವಾ. ನೀರಿನ ಅಂಶ ಇರೋದಿಲ್ಲ, ಪದ್ರ ತರ ಕಾಣಿಸಲ್ಲ. ಪದ್ರ ಅನ್ನೋದಕ್ಕಿಂತ ಬರೆ ತರ ಕಾಣಿಸಲ್ಲ. ಸ್ಲ್ಯಾಬ್ ಕ್ಲೀನ್ ಆಯ್ತು. ಈಗ ನಮ್ದು ಪಾತ್ರೆ ವಾಷಿಂಗ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗೋಣ. ಫಸ್ಟ್ ನಾವು ಗ್ಯಾಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಎಲ್ಲ ತಕ್ಕೊಂಡು ರಬ್ಬರ್ ಪ್ಯಾಡ್ಗೆ ಲಿಕ್ವಿಡ್ನ ಹಾಕೊಂಡು ಈಗ ಉಜ್ಜೋಣ. ನೋಡಿ, ಸ್ಕ್ರಬ್ಬರ್ ಪ್ಯಾಡ್ ಕಂಡಿಡಿದವ್ರಿಗೆ ಸ್ವಲ್ಪ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಏನಕ್ಕಂದ್ರೆ ಎಂಥ ಕರೆ ಆದ್ರೂ ಟಕ್ ಅಂತ ಹೋಗುತ್ತೆ. ಬಟ್ ಡೆಲಿಕೇಟೆಡ್ ಐಟಮ್ಸ್ ಏನಾದ್ರೂ ಇದ್ರೆ ಸ್ವಲ್ಪ ಸ್ಕ್ರಾಚಸ್ ಆಗುತ್ತೆ. ಆದ್ರೂ ಗುಡ್ 10 out of 9 ಕೊಡಬಹುದು ಇದಕ್ಕೆ. ಎಸ್, ಸೊ ಆದ್ರೂ ಗುಡ್ 10 out of 9 ಕೊಡಬಹುದು ಇದಕ್ಕೆ. ಎಸ್, ಸೊ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಬೇಕು. ಗ್ಯಾಸ್ ಸ್ಟವ್ನ ನಾನು ಮೊದಲು ನೀರು ಹಾಕಿ ತೊಳಿತಾ ಇದ್ದೆ. ಆ ಥರ ತೊಳೆದ್ರೆ ಬರ್ನರ್ಸ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆ ಥರ ನೀರಾಗಿ ತೊಳೆಯೋದನ್ನ ಬಿಟ್ಟು 2 ಸಲ ಬಟ್ಟೆಲಿ ಒರೆಸ್ಬಿಡ್ತೀವಿ. ಒಂದು ತ್ಯಾವದ ಬಟ್ಟೆಯಲ್ಲಿ, ಒಂದು ಒಣ ಬಟ್ಟೆಯಲ್ಲಿ. ಸೊ ಆಗ ಯಾವುದೇ ರೀತಿ ಗಲೀಜು ಇರಲ್ಲ. ಈಗ ತ್ಯಾವದ ಬಟ್ಟೆಲ್ಲ ಆಯ್ತು, ಒಣ ಬಟ್ಟೆಲಿ ಒರೆಸೋಣ. ನೋಡಿ ಎಷ್ಟು ನೀಟ್ ಆಯ್ತು ಅಂತ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಸ್ ಸ್ಟವ್ ನೀಟ್ ಆಗಿದ್ರಿಂದ ಈ ಕಡೆಗೆ ಶಿಫ್ಟ್ ಮಾಡೋಣ. ಈ ಕಲ್ಲನ್ನು ಕೂಡ ಹಚ್ಕೊಳ್ಳೋಣ. ಈಗ ಅಡುಗೆ ಮಾಡೋದ್ರಿಂದ ಎಣ್ಣೆದು, ತುಪ್ಪದ್ದು, ಒಗ್ಗರಣೆ ಹಾಕೋದು ಎಲ್ಲಾನು ಜಿಡ್ಡು ಇದ್ದೇ ಇರುತ್ತೆ. ಅಡುಗೆ ಮಾಡ್ತಾ ಇರ್ತೀವಿ, ಜಿಡ್ಡು ಆಗ್ತಾ ಇರುತ್ತೆ, ಪಾತ್ರೆ ಆಗ್ತಾ ಇರ್ತವೆ, ತೊಳಿತಾ ಇರ್ಬೇಕು, ಕ್ಲೀನ್ ಮಾಡ್ತಾ ಇರ್ಬೇಕು. ಇಷ್ಟೇ ಪ್ರಪಂಚ. ಏನಂತೀರ? ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ಗೆ ಅಷ್ಟೊಂದು ಕೆಲಸ ಮನೇಲಿ ಮಾಡ್ತಾನೆ ಇದ್ವಿ ಅಂತ ಅನ್ಸಲ್ಲ. ಬಟ್ ಮನೇಲಿದ್ದೆ ನಮ್ಗೆ ಏನಾದ್ರೂ ಒಂದು ಕೆಲಸ ಕಾಣಿಸುತ್ತೆ, ಅದನ್ನ ಮಾಡಕ್ ನಿಂತ್ಕೊಂತೀವಿ. ಇದೇ ಆಗೋಗಿದೆ, ಬಟ್ ಮಾಡ್ಲೇಬೇಕಲ್ಲ. ಟೈಲ್ಸ್ ಕ್ಲೀನ್ ಆಯ್ತು. ಈಗ ಸ್ಲ್ಯಾಬ್. ಗ್ಯಾಸ್ ಇಡೋಕ್ಕೂ ಮುಂಚೆ, ಅಲ್ಲಿಗೆ ಗ್ಯಾಸ್ ಸ್ಟವ್ನ ಇಡೋದಕ್ಕೂ ಮುಂಚೆ ಇದು ಸ್ವಲ್ಪ ಡ್ರೈ ಆಗ್ಬೇಕಲ್ವಾ, ಅದಕ್ಕೆ ತೊಳ್ಕೊಂಡು ಮತ್ತೆ ಇದನ್ನ ಒಣ ಬಟ್ಟೆಲಿ ಒಂದ್ಸಲಿ ಒರೆಸ್ಕೊಳ್ಳೋಣ. ಒರೆಸ್ಕೊಂಡು ಗ್ಯಾಸ್ ಸ್ಟವ್ಗೆ ಕೂಡ ಸ್ವಲ್ಪ ಅರಿಶಿನ, ಕುಂಕುಮ, ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕಾದ್ರೆ ಗ್ಯಾಸ್ ಸ್ಟವ್ಗೂ ಕೂಡ ಪೂಜೆ ಮಾಡ್ತೀನಿ. ನೋಡಿ ಎಷ್ಟು ಪಳ ಪಳ ಅಂತ ಹೊಳಿತಾ ಇದೆ. ಸ್ಲ್ಯಾಬ್ ಕನ್ನಡಿ ತರ ನನ್ನ ಮುಖಾನೇ ಕಾಣಿಸ್ತಾ ಇದೆ ಅದ್ರೊಳಗಡೆ. ಅದರ ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಗ್ಯಾಸ್ ಸ್ಟವ್ ಆಮೇಲೆ ವಾಶ್ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ನೀರು ಹಾಕೊಂಡು ಅರಿಶಿನ, ಕುಂಕುಮನ ಹಚ್ಕೊಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಗ್ಯಾಸ್ ಸ್ಟವ್ಗೆ ಯಾಕೆ ಪೂಜೆ ಮಾಡಬೇಕು ಅಂತ. ನಮ್ಮ ಅಗ್ನಿದೇವನಿಗೆ ಯಾವಾಗಲೂ ನಾವು ಶಾಂತಯುತವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅವಘಡಗಳು ಆಗೋದಿಲ್ಲ. ಹಾಗೆ ಅಗ್ನಿದೇವನಿಗೆ ಪೂಜೆ ಮಾಡಿ ನಾವು ಶಾಂತಿನ. ಗ್ಯಾಸ್ ಸ್ಟವ್ ಆಮೇಲೆ ವಾಶ್ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ನೀರು ಹಾಕೊಂಡು ಅರಿಶಿನ, ಕುಂಕುಮನ
ಹಚ್ಕೊಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಗ್ಯಾಸ್ ಸ್ಟವ್ಗೆ ಯಾಕೆ ಪೂಜೆ ಮಾಡಬೇಕು ಅಂತ. ನಮ್ಮ ಅಗ್ನಿದೇವನಿಗೆ ಯಾವಾಗಲೂ ನಾವು ಶಾಂತಯುತವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅವಘಡಗಳು ಆಗೋದಿಲ್ಲ. ಹಾಗೆ ಅಗ್ನಿದೇವನಿಗೆ ಪೂಜೆ ಮಾಡಿ ನಾವು ಶಾಂತಿನ 9 ಕಡೆ ಹಚ್ಕೊಬೇಕು ಅರಿಶಿನ ಕುಂಕುಮನ. ನೋಡಿ, ಇಲ್ಲಿ 3, ಫ್ರಂಟ್ ಅಲ್ಲಿ 3, ಇಲ್ಲೇ 3, ಸೆಂಟ್ರಲ್ಲಿ 1, ಎಲ್ಲ ಸೇರಿ 9 ಕಡೆ ಆಗುತ್ತೆ. 9 ಕಡೆ ಇಡೋದಕ್ಕೂ ಉದ್ದೇಶ ಏನಂದ್ರೆ ನವಗ್ರಹಗಳು ನವದೇವತೆಗಳು ಎಲ್ಲ ಕೂಡ 9 ಆಗಿರೋದ್ರಿಂದ ನಾವು 9 ಕಡೆ ಹಚ್ಕೊಬೇಕು. ಇವತ್ತು ನನಗೆ ಡಿಫ್ರೆಂಟ್ ಕಲರ್ ಸೇವಂತಿಗೆ ಸಿಗುತ್ತೆ, ಅದನ್ನ ಫ್ರಂಟ್ ಅಲ್ಲಿ ಇಡ್ತಾ ಇದ್ದೀನಿ. ಅಂಡ್ ಎಲ್ಲೋ ಸೇವಂತಿಗೆ ಲಾಸ್ಟ್ ಅಲ್ಲಿ ಇಡ್ತಾ ಇದ್ದೀನಿ. ಮತ್ತೆ ರೋಸಸ್ನ ಸೆಂಟ್ರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಇನ್ನೆರಡು ಮೇಲೆ ಇಡ್ತಾ ಇದ್ದೀನಿ. ಸೊ ಇದನ್ನ ಸೆಂಟ್ರಲ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ, ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ಇದನ್ನ ಇಲ್ಲಿ ಇಟ್ಕೊಂಡ್ಬಿಡೋಣ. ನೋಡಿ, ನನ್ನ ಗ್ಯಾಸ್ಗೆ ಈ ರೀತಿ 9 ಕಡೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ನನ್ನ ಪಾತ್ರೆಗಳು ನನ್ನನ್ನ ಬಂದು ತೊಳಿ ಅಂತ ಕರಿತಾ ಇದ್ದೇವೆ. ಸೊ ಪಾತ್ರೆ ಎಲ್ಲ ತೊಳಿಬೇಕು, ಪಳ ಪಳ ಅಂತ ಹೊಳೆಯೋ ತರ ತಿಕ್ಕಿ ನೀರ್ ಹಾಕೋಣ. ನೀರ್ ಹಾಕೋದಕ್ಕೆ ಈ ಪಾತ್ರೆ ಯೂಸ್ ಮಾಡ್ತೀನಿ. ಹಂಗೆ ಅಲ್ಲಿಂದ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಪಾತ್ರೆಯಿಂದ ಸ್ವಲ್ಪ ನೀರು ಹಾಕೊಂಡು ವೈಪರಿಂದ ಹೇಳ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಸೊ ಗ್ಯಾಸ್ ಸ್ವಲ್ಪ ಈ ಕಡೆ ಹಾಕೊಂಡು ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋಣ. ಮೊದಲು ಈ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋಣ. ನೈಟ್ ಪಾತ್ರೆ ತೊಳೆದಿಕ್ಕೋದ್ರು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಇಷ್ಟು ಪಾತ್ರೆಗಳಾಗ್ತವೆ. ಟೀ ಕುಡಿಯೋದು, ಬ್ರೇಕ್ಫಾಸ್ಟ್ ತಿನ್ನೋದು, ತಿಂಡಿ ಮಾಡಿರೋದು, ತಟ್ಟೆಗಳು ಮತ್ತೆ ಪ್ಲೇಟ್ಸ್ಗಳು. ಈ ಪ್ಲೇಟ್ ಇಲ್ಲ, ಮತ್ತೆ ಹೆಂಚು. ನೋಡಿ, ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಸಿಂಕು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಆ್ಯಂಡ್ ಗ್ಯಾಸ್ ಸ್ಟವ್ ಎಲ್ಲ ಆಯಿತು. ಮತ್ತು ಈ ಕಡೆ ಆಯಿಲ್ ಕಡೆದು ಎಲ್ಲ ಆಯಿತು. ಹೊಸದಾಗಿ ನ್ಯಾಪ್ಕಿನ್ ಇಟ್ಟಿದ್ದೀನಿ ಕೈ ಒರೆಸ್ಕೊಳ್ಳೋಕ್ಕೆ, ಮತ್ತು ಇದು ಇಲ್ಲೇನಾದರೂ ಚೆಲ್ಲಿದ್ರೆ ಒರೆಸ್ಕೊಳ್ಳೋದಕ್ಕೆ ಅಂತ. ಸೊ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಡುಗೆ ಮನೆದು. ಮತ್ತು ಈಗ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ರೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈಗ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಹಳೆ ಹೂವನ್ನೆಲ್ಲ ತೆಗೆದು ಹೊಸ ಹೂವನ್ನು ಹಾಕಿ ದೇವರ ಮನೆಯನ್ನು ರೆಡಿ ಮಾಡ್ಕೋಬೇಕು. ಇದು ಇವತ್ತಿನ ಆಷಾಢ ಶುಕ್ರವಾರದ ಪೂಜೆಯಾಗಿತ್ತು. ನಿಮ್ಮೆಲ್ಲರಿಗೂ ಈ ಪೂಜೆ ಎಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನಮ್ಮ ಅಡುಗೆ ಮನೆ
ಎಲ್ಲ ಕೆಲಸಗಳು ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ದಿವಾನ್ ಕಾಟು. ನಮ್ಮ ಹಾಲ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಫೈನಲಿ ಎಲ್ಲ ಕೆಲಸ ಆಗಿ ಪೂಜೆ ಕೂಡ ಮಾಡಿ ಆಯಿತು, ನೋಡಬಹುದು. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು.